ಎಲ್ಲರಿಗೂ ನಿಮ್ಮ ಬಗ್ಗೆ ಗೊತ್ತಾಗೋಕ್ಕೂ ಮುಂಚೆ ನಿಮ್ಮ ಬಗ್ಗೆ ನಿಮಗೆ ಅರಿವಾಗಬೇಕು. ನೀವು ಮಾಡಿರೋ ತಪ್ಪುಗಳು ಪ್ರತಿದಿನನೂ ನಿಮಗೆ ಚುಚ್ಚಬೇಕು. ನಿನ್ನ ಶಾಪ ಎಲ್ಲ ನನಗೇನು ಮಾಡಲ್ಲ, ಹೋಗ್ತಾ ಇರೋ. ಹೋಗ್ತೀನಿ ನಂದಿತವ್ರೆ. ಆದರೆ ಹೋಗೋಕ್ಕೂ ಮುಂಚೆ ನಿಮ್ಗೊಂದು ಮಾತು ಹೇಳ್ತೀನಿ. ನೀವು ಯಾವ ಆಸ್ತಿ ಅಧಿಕಾರಕ್ಕೋಸ್ಕರ ನನ್ನ ಮತ್ತು ರಾಮೂರ್ನ ಮನೆಯಿಂದ ಹೊರಗೆ ಹಾಕ್ತಾ ಇದ್ದೀರೋ ಅದೇ ಆಸ್ತಿ ಮತ್ತು ಅಧಿಕಾರನೇ ನಿಮಗಿಲ್ದಿರೋ ಹಾಗೆ ಮಾಡ್ತೀನಿ. ಭಯ ಪಡಬೇಡಿ ನಂದಿತವ್ರೆ. ನಿಮ್ಮ ಥರ ಡ್ರಾಮಾ ಮಾಡಿ ಅಂತೂ ನಿಮ್ಮಿಂದ ಕಿತ್ಕೊಳ್ಳೋದಿಲ್ಲ. ನಾನು ಮತ್ತು ರಾಮೋರು ದುಡ್ದು ಇದಕ್ಕಿನ್ನ ಹೆಚ್ಚು ಆಸ್ತಿ ಅಧಿಕಾರ ಊರವ್ರ ಗೌರವನ ಸಂಪಾದನೆ ಮಾಡಿ ನೀವು ದೊಡ್ಡ ಮನೆ ವಿರುದ್ಧವಾಗಿ ಪ್ಲಾನ್ ಮಾಡೋ ಒಂದೊಂದು ಸಂಚನ್ನು ಮುರಿದು ಹಾಕಿ ನಿಮ್ಮನ್ನ ಪ್ರತಿ ಹಂತದಲ್ಲೂ ಸೋಲಿಸಿ ನೀವು ನಂಬಿರೋ ಅಧಿಕಾರನ ನೆಲಸಮ ಮಾಡಿ ಇದಕ್ಕಿನ್ನ ದೊಡ್ಡ ಮನೆ ಕಟ್ಟಿಸಿ ಆ ಮನೆ ಗೃಹ ಪ್ರವೇಶಕ್ಕೆ ನಿಮ್ಮನ್ನ ನಿಮ್ಮ ಗಂಡನ್ನ ಕರ್ಸಿಲ್ಲ ಅಂದ್ರೆ ನಾನು ರಾಮನ್ ಹೆಂಡತಿ ಜಾನಕಿನೇ ಅಲ್ಲ. ಕೈಯಲ್ಲಿ ರೂಪಾಯಿ ಕಾಸಿಲ್ಲ, ನನಗೆ ಸವಾಲು ಹಾಕ್ತೀಯ. ಜೊತೆಗಿದ್ದಾಗಲೇ ಚೆನ್ನಾಗಿ ಗೋಳು ಹಿಡ್ಕೊಂಡವಳು ನಾನು. ಇನ್ನು ಹೊರಗೆ ಹೋದ್ಮೇಲೆ ಇನ್ನೇನು ಸಾಧನೆ ಮಾಡ್ತೀಯಾ? ಅದು ಹೇಗೆ ನೀನು ಆ ಕೋಣ ಜೀವನದಲ್ಲಿ ಗೆಲ್ತಿರೋ ನಾನು ನೋಡ್ತೀನಿ ಕಣೆ. ಇದಕ್ಕಿಂತ ದೊಡ್ಡ ಮನೆ ಅಲ್ಲ. ಇಲ್ಲಿಂದ ಹೊರಗೆ ಹೋದ್ಮೇಲೆ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಒಂದು ಮನೇನೂ ಗತಿ ಇಲ್ಲ. ನಾನೇ ತೋಟದ ಮನೆನೋ ಶೆಡ್ಡೋ ಗೋಡೋನಲ್ಲೋ ಜಾಗ ಕೊಡಬೇಕು. ನಿಮಗೆ ಏನೇ ಆದರೂ ನನ್ನ ಬಿಟ್ಟರೆ ಬೇರೆ ಗತಿನೇ ಇಲ್ಲ. ಮನೇಲಿ ದೊಡ್ಡ ದೊಡ್ಡ ಬಾಗಿಲಿದೆ, ಆದರೆ ಎಲ್ಲ ಬಾಗಿಲು ಕ್ಲೋಸ್ ಆಗಿದೆ. ಇಷ್ಟು ದಿನ ನೀವು ಮಾಡಿದ್ದನ್ನೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಕಾರಣ ಈ ಮನೆ ಒಡಿಬಾರ್ದು, ಇದ್ರ ನೆಮ್ಮದಿ ಕೆಡಬಾರ್ದು ಅಂತ. ಆದರೆ ಇನ್ಮೇಲೆ ನಂಗೆ ಅದ್ರ ಯೋಚನೆನೇ ಇಲ್ಲ. ಈಗ ನಾವು ಹೊರಗೆ ಹೋದರೆ ಸದ್ಯಕ್ಕೆ ಇರೋಕ್ಕೆ ಮನೆ ಇಲ್ಲದೆ ಊಟ ಇಲ್ಲದೆ ಕಷ್ಟಪಡ್ಬೋದು. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಅಂತೂ ಸಹಾಯಕ್ಕೆ ಬರೋದಿಲ್ಲ. ಬಾಗಿಲುಗಳು ದೊಡ್ಡದಾಗೇ ಇದ್ದರೂ ಅದನ್ನು ತೆಗೆಯೋಕೆ ಕೀ ಸಣ್ಣದೇ ನಂದಿತ್ತವ್ರೆ. ಇಷ್ಟು ದಿನ ನಾನು ಓದ್ಕೊಂಬಂದಿದ್ದೆಲ್ಲ ನಿಜ ಅನ್ನೋದಾದರೆ ಧರ್ಮಕ್ಕೆ ಯಾವತ್ತೂ ಸೋಲಿಲ್ಲ. ನಾವು ಗೆದ್ದು ತೋರಿಸ್ತೀವಿ. ಮೊದಲು ನಾನು ಸೃಷ್ಟಿಸಿರೋ ಚಕ್ರವ್ಯೂಹದಿಂದ ಹೊರಗೆ ಬಾ, ಆಮೇಲೆ ಗೆದ್ದು ತೋರಿಸುವಿ ಅಂತೆ. ಬಾರ್ಲಾ ಅಪ್ಪಯ್ಯ, ಅದೆಲ್ಗೋ ಹೋಯ್ತೀನಿ ಅಂತೆಲ್ಲ. ಹೋಗು ನಡಿ, ನಾನು ನಿನ್ ಜೊತೆಗೆ ನಿನ್ ನೆಳ್ಳಾಗೆ ಬರ್ತೀನಿ ನಡಿ. ಅಪ್ಪಯ್ಯ ನನ್ನ ಮಾತು ಕೇಳಿ ಅಪ್ಪಯ್ಯ. ಕೇಳ್ತೀನಪ್ಪ, ನಾನು ಎಲ್ಲಿ ಕೇಳಲ್ಲ ಅಂತ ಹೇಳು. ಆದ್ರೆ ನಿನ್ ಮಾತು ಕೇಳಬೇಕು ಅಂದ್ರೆ ನಿನ್ ಜೊತೆಗೆ ಇರ್ಬೇಕಲ್ವ ನಾನು. ಬಾ ಬಾರ್ಲಾ, ಬಾ ನಡಿ. ಅಪ್ಪಯ್ಯ ರಾಮೂರೇ, ಹೊರಡಕ್ಕೆ ನಾನು ರೆಡಿ. ಯಾಕೆ ನೀನು ನೀನು ಇವನು ಮಾತನ್ನು ಕೇಳ್ಕೊಡು. ನಾನು ಇಷ್ಟೊತ್ತು ಹೇಗಾದ್ರೂ ಮಾಡಿ ಇವನನ್ನು ಸಮಾಧಾನ ಮಾಡೋಣ ಅಂತ ಮಾತಾಡ್ತಾ ಇದ್ರೆ ಈಗ ನೀನು ಯಾಕಮ್ಮ? ನಮ್ಮಿಂದ ದೊಡ್ಡ ಮನೆಗೆ ತೊಂದರೆ ಆಗೋದು ಬೇಡ ಮಾವ. ತೊಂದರೆ? ನನ್ನ ದೀಪ ಮನೆಯನ್ನು ಸುಡುತ್ತೇನೆ ಮಜಾನಕ್ಕೆ.
ನೀನು ಈ ದೊಡ್ಡ ಮನೆನ ಬೆಳಗಕ್ಕೆ ಬಂದಿರೋ ನಂದಾದೀಪ ಕಣಮ್ಮ. ನಿನ್ನಿಂದ ತೊಂದರೆ ಅಂತ ಯಾರಮ್ಮ ಹೇಳಿದ್ದು? ರಮ್ಮ, ನಾನು ನಿಮ್ಗೇನಾರ ಕಡಿಮೆ ಮಾಡ್ತೀನಲ್ಲ, ಯಾಕಲ ಹಿಂಗೆ ಮಾಡ್ತೀರಿ? ಅಪ್ಪಯ್ಯ, ನಾನು ಹೇಳ್ತೀನಲ್ಲ ಅಪ್ಪಯ್ಯ, ಅದಕ್ಕೆ ಮಗು ಆಗಂಟ ಅಷ್ಟೇಯ, ಆಮ್ಯಾಗ ಬಂದ್ಬಿಡ್ತೀವಿ. ಅಲ್ಲಿ ಗಂಟ ಯಾರು ಇಲ್ದೇನೆ ನಂಗೆ ಒಂದು ಮಾಸ ಅನ್ಭವಿಸ್ತೀರಲ್ಲ. ರಾಮ, ಯಾ ವಿಷಯದಲ್ಲಿ ಆಟ ಮಾಡಬೇಕು ಅಂತ ಗೊತ್ತಿಲ್ವೇನ್ಲ? ಜಾನಕಿ, ನೀನೇ ಏನಮ್ಮ ಸುಮ್ಕೆ ಒಳಗೆ ಹೋಗಿ. ಅಯ್ಯೋ ಬಾವಾ, ಜಾನಕಿ ಪ್ಲೀಸ್, ನೀವೆಲ್ಲಿಗೂ ಹೋಗಬೇಡಿ, ಇದು ನಿಮ್ಮನೆ. ಮಗುವಿಂದ ತೊಂದರೆ ಅಲ್ವಾ, ನಾನೇ ಹೋಗ್ತೀನಿ. ಅಪ್ಪಯ್ಯ ಹೇಳ್ದ ಹಾಗೆ ನಾನು ತವ್ರ ಮನೇಲೇ ಇರ್ತೀನಿ ಬಾವಾ. ಅದಕ್ಕೆ ಇದ್ರಾಗೆ ನಿಮ್ದೇನು ತೆಪ್ಪಿಲ್ಲ. ನೀವು ಈ ದೊಡ್ಡ ಮನೆ ಕಾಲಿಟ್ಟು ದಿವಸದಿಂದ ಇದು ನಿಮ್ಮನೆ. ನೀವು ದೊಡ್ಡ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು. ಹಾಳ ಜ್ಯೋತಿಷ್ಯ, ನೀನು ನಿಮ್ಮಪ್ಪ ಮಾಡಿದ ಕೆಲಸ ಕಣಮ್ಮ ಇದು. ಯಾವನಿಗೆ ಬೇಕಾಗಿತ್ತು ಆ ಜ್ಯೋತಿಷ್ಯ? ಮನೆಗೆ ಮಗು ಬರ್ತಿದೆ ಅನ್ನೋ ಸಂತೋಷ ಸಾಲ್ದಿತ್ತ ನಿಮ್ಗೆ? ರಮ್ಮ, ಅದನ್ನೆಲ್ಲ ನಂಬ್ಕೊಂಡು ಜೀವನ ಮಾಡಂಗಿದ್ರೆ ಯಾವನು ನೆಮ್ಮದಿಯಾಗಿ ಬದುಕಾಗಿಲ್ಲಕ್ಕಲ್ಲ. ಹೇಳೋನು ಕೇಳೋನು ಇಬ್ರು ಮನಸ್ಸೇ ಅಂದ್ಮೇಕೆ ಅದನ್ನ ಕಟ್ಕೊಂಡು ಯಾಕಲ್ಲ ಅಳ್ಬೇಕು? ಮನ್ಸನೇ ಅಪ್ಪಯ್ಯ, ಆದರೆ ಮನಸ್ಸು ಅಂತ ಒಂದು ಐತಲ್ವಾ. ಈ ಮನೆಯಾಗಿರೋದ್ರಿಂದ ನಂಗೇನಾರು ಅಪಾಯ ಆಯ್ತದೆ ಅಂತ ಹೇಳಿದಿದ್ರೆ ನಾನು ಖಂಡಿತವಲ್ಲ ಮನೆ ಬಿಟ್ಟು ಹೋಯ್ತಾ ಇರಲಿಲ್ಲ. ಆದರೆ ನನಗೆ ಅವ್ವ ಇಲ್ಲ ಅನ್ನೋ ಕೊರತೆನೇ ತೋರಿಸ್ದೆ. ನಿಮ್ಮ ಪಿರುತಿ ಜೊತೆಗೆ ನಮ್ಮ ಅವ್ವನ ಪಿರುತಿ ಕೊಟ್ಟು ಬೆಳೆಸಿದ್ದೀರಾ. ನೀವು ಅಂದರೆ ಈ ಪ್ರಪಂಚದಾಗ ಯಾರನ್ನು ಬೇಕಾದ್ರೆ ಎದುರಾಕತ್ತೀನಿ. ಆದರೆ ನನ್ನ ಪ್ರಪಂಚನೇ ನೀವು ಅಪ್ಪಯ್ಯ. ನಿಮ್ಗೇನಾರ ಒಂದು ಅಂದರೆ ನಿಮ್ಮನ್ನ ಎದುರಾಕೊಂಡ್ರು ಚಿಂತೆ ಇಲ್ಲ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಅಪ್ಪಯ್ಯ. ನಿಮ್ಗೇನು ಆಗ್ದಂಗೆ ನೋಡ್ಕೊತೀನಿ. ಅಪ್ಪಯ್ಯ, ನೀವು ನನ್ನ ಗುಡಿಲಿರೋದು ಯಾವ್ರು ಅಪ್ಪಯ್ಯ? ಈ ದಿವಸ ನಾನು ಒಳ್ಳೇದಕ್ಕೋಸ್ಕರ ಹೇಳಿದ್ದೆಲ್ಲ ಕೇಳಿವ್ನಿ. ಆದರೆ ಇದೊಂದೇ ಒಂದು ಕಿತ ನನ್ನ ಕೋರಿಕೆನ ಈಡೇರಿಸಿ ಅಪ್ಪಯ್ಯ. ನಾನು ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಯ್ತಾ ಇಲ್ಲ. ನನ್ನ ದೇವ್ರಿಗೆ ನನ್ನಿಂದ ಏನು ಆಗಬಾರ್ದು ಅಂದ್ಬಿಟ್ಟು ಮನೆ ಬಿಟ್ಟು ಹೋಯ್ತಾ ಇವ್ನಿ. ನಂಗೇನು ಬೇಸರ ಇಲ್ಲ ಅಪ್ಪಯ್ಯ. ನೀವು ನಗ್ನಾಗ್ತಾ ಇರೋದನ್ನ ದೂರದಿಂದಲೇ ನೋಡ್ಕೊಂಡು ಖುಷಿ ಆಗಿದ್ಬಿಡ್ತೀನಿ. ಅದಕ್ಕೆ ಮಗುವಾಗಿದ ತಕ್ಷಣ ಓಡಾಡಿ ಬಂದ್ಬಿಡ್ದೆಯ. ಅದಕ್ಕೆ ನಾನು ವಾಪಸ್ ಬಂದಿದ ತಕ್ಷಣ ಮಗಿನ ಮಕ್ಕ ನೋಡೋಕ್ಕಿಲ್ಲ ಹಂಗಂತ ನೀವು ಬೈಬಾರ್ದು. ಯಾಕೆ ಗೊತ್ತಾ, ನಾನು ಬಂದ ತಕ್ಷಣ ನನ್ನ ಅಪ್ಪ ಇನ್ನೇ ನೋಡೋದು,
ಸರಿನಾ ಅಪ್ಪಯ್ಯ? ಈಗ ನೀವು ನಗ್ನಗ್ತ ಕಳಿಸ್ಕೊಡಿ, ಬತ್ರೆ ನನ್ನ ಕೆಲಸ ಎತ್ಕೊಳಕ್ಕಾಗಿಲ್ಲ. ಹೇಳಿ ಲೇ ರಾಮ ಹೋಗ್ಬಾರ್ಲಾ ಅಂತ ಹೇಳಿ ಅಪ್ಪಯ್ಯ. ಬಾರ್ಲಾ ಸುಖ ಬಾ ಬಾ ನೋಡು, ನಿಮ್ಮ ಮನೆಗೆ ಹೇಳ, ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ ಹೇಳ. ನೀನು ಅರ್ಧ ಆಸ್ತಿ ಕೇಳ್ದಲ್ವಲ್ಲ, ನನ್ನ ರಾಮ ಪೂರ್ತಿ ಆಸ್ತಿ ಕೊಡ್ತೀನಿ ಅಂತ ಹೇಳೋದು ನಿನಗೆ. ಯಾರಿಲ್ಲ ಬರ್ತೈತಿ ಇಂಥ ಮನಸ್ಸು? ನನ್ನ ರಾಮ ಕಲ್ಲ ಇವನು. ಪೂರ್ತಿ ಆಸ್ತಿ ಕೊಡ್ತೀನಿ, ನನ್ನ ಪೂರ್ತಿ ಆಸ್ತಿನೂ ಕೊಡ್ತೀನಿ ನಿನಗೆ. ನಂದಿತಾ, ನನ್ನ ಆಸ್ತಿನೂ ನೀವೇ ತಗೊಳ್ಳಮ್ಮ. ನನಗೆ ನನ್ನ ಈ ಆಸ್ತಿ ಹೊಂದಿದ್ರೆ ಸಾಕು. ಆದ್ರೆ ಈ ಆಸ್ತಿ ಈಗ ಮನೆ ಬಿಟ್ಟು ಹೊಂಟ್ಬಿಟ್ಟೈತೆ. ಅಶೋಕ ಹೇಳ, ನೀ ಒಂದು ಮಾತು ಹೇಳ ಸಾಕು, ಅವನು ಕೇಳ್ತಾನೆ. ಹೇಳ ಅಪ್ಪಯ್ಯ ನೀ ಸುಮ್ಕಿಲ್ಲ. ಅಶೋಕ ನಿನಗೆ ಗಿಫ್ಟ್ ಐತಲ್ಲ, ಚಿಕ್ಕ ವಯಸ್ಸಲ್ಲಿ ರಾಮ ಸ್ಕೂಲಿಗೆ ಹೋಗೋಕ್ಕಿಲ್ಲ ಟಾಟಾ ಮಾಡ್ತಿದ್ದ. ಯಾರು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ. ಆದರೆ ಈ ಸ್ಕೂಲ್ ನಿಂಗೆ ಯಾರು ಹೊಡೆದ್ರು ಅಂತ ಗೊತ್ತಾದಾಗ ನಿಂಗೋಸ್ಕರ ಸ್ಕೂಲಿಗೆ ಬಂದೋಡೆ. ಕೆಪ್ತಿ ಬಂತ ನಿಂಗೆ? ಮತ್ತೆ ದೇವಸ್ಥಾನದ ಹುಂಡಿನಲ್ಲಿ ನೀನು ಕಾಸು ಕದ್ದಿದ್ದಕ್ಕೆ ಊರವ್ರ ಮುಂದೆ ಅವನು ತಲೆ ಬುಲ್ಸ್ಕೊಂಡು ತಪ್ಪೊಪ್ಕೊಂಡು ನಿಂತಿದ್ದ. ಅದು ಗೆಪ್ತಿ ಆಯ್ತಾ? ನಾನು ಕೆಲಸದ ಬ್ಯುಸಿನಲ್ಲಿ ಊರೂರೆಲ್ಲ ಓಡಾಡ್ತಾ ಇದ್ರೆ ಅವನು ನಿನಗೆ ಊಟ ತಿಂಡಿ ತಿನ್ನಿಸಿ, ನಿನಗೆ ಸ್ನಾನ ಮಾಡಿಸಿ, ನಿನ್ನ ಕಾಲು ನೋವಾಗಬಾರ್ದು ಅಂತ ಹೆಗ್ಲ ಮೇಲೆ ಎತ್ಕೊಂಡು ಓಡಾಡ್ತಾ ಇದ್ದ. ರಾಮ ಯಾಕಲ್ಲ ಅಂತ ಕೇಳಿದ್ರೆ, ನಾನು ದೇವರು ಅಪ್ಪಯ್ಯ, ನೀವು ಅಶೋಕ ನನ್ನ ದೇವರು ಅಂತಿದ್ದ. ಇವನು ಕಲ್ಲ ದಿಟ್ವಾದ ದೇವರು ಅಂದರೆ, ಇವನು ನಮ್ಮ ಮನೆಯಿಂದ ಆಚೆ ಕಳಿಸಿದ್ರೆ ಯಾವ ದೇವರು ನನ್ನ ಕ್ಷಮಿಸಕ್ಕಿಲ್ಲ. ಅಶೋಕ ನೀನು ಹೇಳ ಅವನಿಗೆ, ಅಣೆ ಎಲ್ಲೂ ಹೋಗ್ಬೇಡ, ಮಗುಗೂ ಅಪ್ಪನಿಗೂ ಏನೂ ಆಗಕ್ಕಿಲ್ಲ, ಏನೇ ಬಂದರೂ ನಾವೆಲ್ಲ ಒಟ್ಟಿಗೆ ಸೇರಿ ಎದುರಿಸೋಣ ಅಂತ ನೀನು ಹೇಳ. ಹೇಳ, ಕೇಳ್ತಾನೆ, ಹೇಳು. ಏನೋ ಯೋಚನೆ ಮಾಡ್ತಿದ್ಯಾ? ಹೇಳ. ನಮ್ಮ ರಾಮಕಲ್ಲ ಇವನು ಇಲ್ಲೇ ಇರಬೇಕು. ರಮ, ಈಗ ಅಶೋಕ ಹೇಳ್ತಾನೆ, ನೀನು ಅವನ ಮಾತು ಮಾತ್ರ ತೆಗೆದಾಕಂಗಿಲ್ಲ. ನನಗೆ ಗೊತ್ತು ನೀನು ಅವನ ಮಾತು ಮಾತ್ರ ತೆಗೆದಾಕಂಗಿಲ್ಲ ಅಂತ. ಅವನು ಏಟೇ ತಪ್ಪು ಮಾಡಿದ್ರು ನಿನಗೆ ಅವನ ಮೇಲೆ ಪ್ರೀತಿ ಆಯ್ತು ಅಂತ ನನಗೆ ಗೊತ್ತಕ್ಕಲ್ಲ. ಅಶೋಕ ಹೇಳ ಬಿಡ್ನೆ, ಹೇಳ ಬಿಡ್ನೆ, ಹೇಳ ಬಿಡ್ನೆ. ಹೇಳ್ತಾನೀಗ. ಈ ಥರ ಮನೆ ಬಿಟ್ಟು ಹೋಯ್ತೀವಿ ಅಂತ ಡ್ರಾಮಾ ಮಾಡಿದ್ರೆ ಆಸ್ತಿ ಎಲ್ಲ ನಿಂಗೆ ಸಿಗ್ತದೆ ಅಂತ ಪ್ಲಾನ್ ಮಾಡಿದ್ಯಾ ರಾಮಣ್ಣ? ಯಾರು ನೋಡಿ ಏನು ಅಂತ ನೀನು? ನನ್ನ ಕಪ್ಪಾದ ಹೊಸು, ನನ್ನ ದ್ವೇಷ ಕಟ್ಕೋ, ಸಮಸ್ಯೆ ನಿನ್ನ. ಅದು ನನ್ನ ರಾಮನ ಮೇಲೆ ಒಂದೇ ಒಂದು ತಪ್ಪು ಮಾತಾಡ್ದ್ಯೋ ರಮ. ಇನ್ನೀ ಮನೆಯಿಂದ ನಿಂದ ಕಾಯ್ಕಿಲ್ಲ. ನಡೀಲ ರಾಮ, ಸರ್ದಕ್ಕ ನೀವು ನಡೀರಿ, ಎಲ್ಲ ನಾವು ಬದುಕನ. ಈ ಪದವಿ ಅಂತಸ್ತು ಅಸಹ್ಯ ಯಾವುದು ಬೇಕಾಗಿಲ್ಲ ನನಗೆ. ರಾಮ ಬರಲ್ಲ. ಅಪ್ಪಯ್ಯ, ಎಲ್ರೂ ತಿದ್ದಿ ತೀಡಬೇಕಾದವ್ರು ನೀವು. ಅವನ ಬಗ್ಗೆ ನಿಮಗೆ ಗೊತ್ತಲ್ಲ.
ಈಗ ಅದಕ್ಕೇನು ಅಶೋಕನ್ನು ಬಿಟ್ಬಿಟ್ಟು ನಾವೆಲ್ಲ ಹೊಂಟೋಗ್ಬಿಟ್ರೆ ಈ ದೊಡ್ಡ ಮನೆ ಬಗ್ಗೆ ಇವತ್ತು ಯೋಚನೆ ಮಾಡಿ ನನಗೇನು ಯಾವ್ದ್ರ ಬಗ್ಗೆ ಯೋಚನೆ ಇಲ್ಲಕ್ಕಲ್ಲ. ನನ್ನ ಹಿಡಿ ಮಗ ಹಿಡಿ ಸೊಸೆ ಸಾಕು. ಇನ್ನು ಮ್ಯಾಕ್ ನನಗೆ ನೀವೇ ಅಲ್ಲ. ಹಂಗಾರೆ ನಾನಂದ್ರೆ ಆಟೋ ಅಂತ ಕರಿತೀನಪ್ಪಯ್ಯ. ನಿಮ್ಮ ಅವ್ವ ಅಂದ್ರೆ ಎಷ್ಟು ಕಿರುತಿ ಆಯ್ತು ಅಷ್ಟೇ ಕಿರುತಿ ಆಯ್ತಕ್ಕಲ್ಲ ನಿಂದಕ್ಕೆ. ಅಂದ್ರೆ ನಮ್ಮವ್ವ ಇನ್ನೂ ಅವಳೆ ಅಂತ ನಂಬ್ತೀರಾ? ನಂಬೋದೇನ್ಲ, ತಿಟ್ಟುವಾಗ್ಲೂ ಅವಳೇ. ನೀನು ನಿನ್ನ ಗುಡಿಯಾಗಿರೋ ದೇವ್ರು ಅಂತೀಯಲ್ಲ, ಅಲ್ಲಿ ನನಗೆ ಒಬ್ಬನೇ ಇದ್ದೀನಿ, ಅವಳು ಇರಬೇಕಲ್ಲ. ಹಂಗಾರೆ ನಮ್ಮವ್ವ ಅವಳೆ ಅಂತ ನೀವು ನಂಬೋದಾದ್ರೆ ಈ ದೊಡ್ಡ ಮನೆ ಬಿಟ್ಟು ನೀವೆಲ್ಲೂ ಬರಬಾರ್ದು. ಇದು ಅವನ್ ಮ್ಯಾಕಾಣೆ. ರಾಮ ಏನ್ಲ ಎಂತ ಇದೆಯಾ ಸಾಹೇಬ್ರೆ, ನೀನು ಅವನ್ ಮಾತನ್ನ ಇವೆಲ್ಡಯ್ಯ ನಾನು ಈ ಮನೆಯಿಂದ ತಕ್ಕ ಹೋಯ್ತಾ ಇರೋದು. ನಮ್ಮನೆ ಒಳ್ಳೆಮ್ಮ ಅಲ್ಲ ರಾಮ, ಹೋಗ್ಬೇಡಕ್ಕಲ್ಲ ಸಾಹೇಬ್ರೆ, ನೀವನೇ ಹೇಳಿ ಅಶೋಕ ಬೇಡ ಅಂತ ಹೇಳ ಸುಸೇಮ ಹೋಗ್ಬೇಡ ಅಂತ ಹೇಳಿ. ನಾನು ಹುಟ್ಟಕ್ಕೆ ಮುಂಚೆ ನಮ್ಮವ್ವನ ಏಟ್ ಚಂದಾಗಿ ಆರೈಕೆ ಮಾಡಿ ನೋಡ್ಕೊಂಡು ಅದಕ್ಕೇನು ಹಂಗೆ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವ್ರಿಗೆ ಏನು ತೊಂದರೆ ಆಗಬಾರ್ದು. ಬಾಬಾ ಪ್ಲೀಸ್ ಹೋಗಬೇಡಿ ಬಾಬಾ, ಜನಕ್ಕೆ ನಿಂತ್ಕೊಳ್ಳಿ. ಯಾರೂ ನನ್ನ ತಡಿಬೇಡಿ, ಎಲ್ಲ ಒಳ್ಳೇದಾಯ್ತದೆ. ಅದಕ್ಕೆ ದೊಡ್ಡ ಮನೆಗೆ ವಾರಸು ಬಂದಿದ ತಕ್ಷಣ ನಾನು ಈ ಮನೆಗೆ ಕಾಲ್ ಮಾಡೋಗ್ತೀನಿ. ಬರ್ತೀನಪ್ಪಯ್ಯ. ರಾಮ, ಆಚೆ ಕಾಲು ಮಡಗಿದೆ ಅಂದ್ರೆ ಇನ್ಯಾವತ್ತೂ ನಿನ್ನ ಕ್ಷಮಿಸಲ್ಲ. ಜೀವನ ಪೂರ್ತಿ ನಿನ್ನ ಕೋಪದಾಗಿರ್ತೀನಿ. ರಾಮ ನಿಂತ್ಕೊಳ್ಳ. ರಾಮ 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 ಅಯ್ಯೋ ಸಾಹೇಬ್ರೆ, ಸಾಹೇಬ್ರೆ ಬಾಬಾ ಇಲ್ಲ ರಾಮ, ಬಾಬಾ ರಾಮ ಸಾಹೇಬ್ರಿಗೆ ಏನಾಗೈತೆ ನೋಡ.
ನಮ್ಮರೆ ಹಿಂದೆ ತಿರುಗಿ ನೋಡಬೇಡಿ. ಆಮ್ಯಾಕೆ ನಮಗೆ ಹೋಗೋಕ್ಕಾಗಿಲ್ಲ. ಅಪ್ಪಯ್ಯ ಸಂದಾಗಿರ್ಬೇಕಂದ್ರೆ ನಾವಿಲ್ಲಿಂದ ಹೋಗಲೇಬೇಕು. ನಡ್ರಿ.